ಈ ಕೆರೆಗಳನ್ನ ಉಳಿಸ್ಬೇಕು ಅಂತ ಸತತವಾಗಿ ಹೋರಾಟಗಳು ಮಾಡ್ತಾ ಇದ್ದೀರಿ. ಕೆರೆ ಹಂಗಲದಲ್ಲಿ ರೋಡ್ ಮಾಡಿಕೊಂಡು ನೋಡಿ, ಇದು ರೋಡ್, ಇದು ನಿಮ್ಗೆ ಕಾಣಿಸ್ತಾ ಇರ್ಬೋದು. ಈ ಕಡೆ ಅಪಾರ್ಟ್ಮೆಂಟು, ಪಪ್ಪರ್ ಜೂನಲ್ಲಿ ಅಪಾರ್ಟ್ಮೆಂಟ್ ಮಾಡಕ್ಕೆ ಕೊಟ್ಟಿದ್ದಾರೆ. ಹಾಗೂ ಕೆರೆ ಒಳಗಡೆ ರೋಡ್ ಮಾಡಿರುವ ಏಕೈಕ ಅಧಿಕಾರಿಗಳು ಇದ್ದಾರೆ ಅಂದರೆ ನಮ್ಮ ಸಜ್ಜಾಪುರದ ವ್ಯಾಪ್ತಿಗೆ ಸೇರುವ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಇದರಲ್ಲಿ ಪಾಲುದಾರರು ಇರಬೇಕು. ಯಾಕಂದರೆ ಇಲ್ಲಿ ಕೆರೆ ಒಳಗಡೆ ರಸ್ತೆ ಮಾಡಿರೋದು ಎಷ್ಟು ಮಾತ್ರ ಸಮಂಜಸ ನನಗಂತೂ ಅರ್ಥ ಆಗಲಿಲ್ಲ. ನೋಡಿ, ಇದು ಕೆರೆನ ಉಳಿಸೋದಕ್ಕೆ ನಮ್ಮ ಮುಂದಿನ ಪೀಳಿಗೆಗೆ ಕೆರೆಗಳೇ ಇಲ್ಲದ ಆಗಿದೆ. ಹೀಗೆ ನೀರಿಗೆ ಅಭಾವ ಬೆಂಗಳೂರಲ್ಲಿ ಯಾವ ಮಟ್ಟಕ್ಕಿದೆ ಬೇಸಿಗೆ ಬಂದಾಗ ಅಂತ ಗೊತ್ತಾಗ್ತಾ ಇದೆ. ನೋಡಿ, ಇಲ್ಲಿ ಲಾರಿ ಬರ್ತಾ ಇದೆ ವೀಕ್ಷಕರೇ. ಈ ರಸ್ತೆ ಏನಿದೆ, ಈ ರಸ್ತೆ ನಮ್ಮ ಕೆರೆಯಲ್ಲಿ ರಸ್ತೆ ಮಾಡಿರೋದು. ಇದ್ರ ಬಗ್ಗೆ ಈ ಅಧಿಕಾರಿಗಳು, ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿರುವ ನಮ್ಮ ಸರ್ಕಾರಿ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಇದನ್ನ ನೋಡ್ಕೊತಾರೆ, ನಮ್ಮ ಜಾಗಗಳನ್ನು, ನಮ್ಮ ಗೌರ್ಮೆಂಟ್ ಕೆರೆಗಳನ್ನು ಉಳಿಸ್ತಾರೆ ಅನ್ನೋದಕ್ಕೆ ಇವರೇ ಒಂದು ನಿರ್ದಕ್ಷಿಣ. ಬಟ್ ನೀವು ನೋಡ್ತಾ ಇದ್ದೀರಾ, ಕೆರೆ ನೀರು ಹಾಳಾಗಿದೆ. ಬೇಕಾದ್ರೆ ನಿಮ್ಗೆ ಹತ್ರದಿಂದ ತೋರಿಸ್ತಾ ಇದ್ದೀನಿ. ಕೆರೆ ನೀರು ಹಾಳಾಗಿದೆ, ಹಾಗೂ ರಸ್ತೆನೂ ಮಾಡಿದ್ದಾರೆ. ಕೆರೆ ಒಳಗಡೆ ರಸ್ತೆ ಮಾಡೋದಕ್ಕೆ ಇವ್ರಿಗೆ ಯಾರು ಅಧಿಕಾರ ಕೊಟ್ಟವ್ರೆ? ಮತ್ತು ಇದ್ರ ಪಕ್ಕದಲ್ಲಿ ಕೆರೆ ಪಕ್ಕದಲ್ಲಿ ಬಫರ್ ಜೂನ್ ಬರೋದಕ್ಕೆ ಯಾವುದೇ ಕಟ್ಟಡಗಳು, ಅಪಾರ್ಟ್ಮೆಂಟ್ಗಳು ಮತ್ತು ವಿಲ್ಲಾಗಳು ಯಾವುವು ಆಗಬಾರ್ದು. ಇಲ್ಲಿ ಅಪಾರ್ಟ್ಮೆಂಟ್ಗಳೇ ಕೆರೆಗೆ ಅದರ ಜೊತೆಯಲ್ಲೇ ಕಟ್ಟಿದ್ದಾರೆ, ಕೆರೆ ಒಳಗಡೆನೆ ಕಟ್ಟಿದ್ದಾರೆ ಅಂತ ಹೇಳ್ಬೋದು. ಅಷ್ಟು ಆದರೂ ಕೂಡ ನಮ್ಮ ಅಧಿಕಾರಿಗಳಿಗೆ ಕಣ್ಣು ಕೂಡಾಗಿದೆ. ಈ ಕಸಗಳನ್ನ ತಂದು ನೋಡಿ, ಯಾವ ಮಟ್ಟಕ್ಕೆ ಕಸಗಳನ್ನ ತಂದು ಹಾಕ್ತಾ ಇದ್ದಾರೆ, ಅದನ್ನು ಕಣ್ಣಲ್ಲಿ ನೋಡಕ್ಕೆ ಇವ್ರಿಗೆ ಟೈಮ್ ಇಲ್ಲ. ಬರೀ ಖಾತೆಗಳಿಗೆ ದುಡ್ಡು ಮತ್ತು ಅಧಿಕಾರಿಗಳು ಕೆಲಸಕ್ಕೆ ಬರೋದಿಲ್ಲ ಇಲ್ಲಿರುವ ಅಧಿಕಾರಿಗಳಿಗೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಯಾರು ಹೊಣೆ, ಅವ್ರದೇ ಫೋಟೋಗಳು ಹಾಕಿ ಬ್ಯಾನರ್ಗಳು ಮಾಡಿಸಿ, ಅವರು ಏನೀಗ VARI DTಗಳು ಏನಿದಾರೋ ಅವ್ರದೇ ಒಂದು ಫೋಟೋಗಳು ಮಾಡಿಸಿ ಇದನ್ನ ಇಲ್ಲಿ ಯಾವ ಜಾಗದಲ್ಲಿ ಗುಳುಮ್ ಮಾಡಿರ್ತಾರೋ ಅದು ಇದರಲ್ಲಿ ಜಾಗದಲ್ಲಿ ಯಾರ್ಯಾರಿಗೆ ಇವ್ರು ಮಾಡಿಕೊಟ್ಟಿರ್ತಾರಲ್ಲ ಆ ಪಾಲುದಾರಕರ ಮುಂದೆ, ಅಂದ್ರೆ ಇವ್ರ ಕೆಲಸ ನೋಡ್ಕೊಳಕ್ ಮಾಡ್ದಿರೋ ಇರೋದಕ್ಕೆ ಅಲ್ಲಿ ಬ್ಯಾನರ್ ಅವ್ರದೇ ಫೋಟೋಗಳು ಹಾಕಿ ಇಲ್ಲಿನ ಅಧಿಕಾರಿಗಳದ್ದು VA ಮತ್ತು RI ಮತ್ತು DT ಅವರ ಫೋಟೋಗಳು ಹಾಕಿ ಇವರೇ ಇದಕ್ಕೆ ಪಾಲುದಾರರು. ಈ ಅಧಿಕಾರಿಗಳಿಗೆ ಸಂಬಳ ಕೊಟ್ಟು ಇಟ್ಕೊಂಡ್ರು ಕೂಡ, ನಾವು ಸಾರ್ವಜನಿಕರು ಸಂಬಳ ಕೊಟ್ಟು ಇಟ್ಕೊಂಡ್ರು ಕೂಡ ಆಗ್ಲಿಲ್ಲ, ನಮ್ಮ ಜಾಗಗಳನ್ನ ಉಳಿಸಿಲ್ಲ. ಇದರಲ್ಲಿ ದುಡ್ಡು ತಿಂದು ಸಾರ್ವಜನಿಕರಿಗೆ ಅನ್ಯಾಯ ಮಾಡಿ ಯಾರೋ ಒಬ್ಬ ಬಿಲ್ಡರ್ಗೆ ರಸ್ತೆಗಳು ಮಾಡ್ಕೊಡ್ತಾ ಇದ್ದಾರೆ. ಹಾಗಾಗಿ ಅವ್ರ ಮೇಲೆ ಕಠಿಣ ಕ್ರಮ ಜರುಗಿಸಿ ಅಧಿಕಾರಿಗಳೇ ಅಂತ ಮೇಲಧಿಕಾರಿಗಳಿಗೆ ದೂರು ಕೊಟ್ಟು ಈಗ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಅಂತ ಮಾಡಿ, ಬಟ್ ಇದನ್ನ ಬ್ಯಾನರ್ಗಳ ಮುಖಾಂತರ ಇದರಲ್ಲಿ ಪಾಲುದಾರರು VARI DT ಏನಿದಾರೋ ಮತ್ತು ತಹಶೀಲ್ದಾರ್ ಇವರೆಲ್ಲ ಇದಕ್ಕೆ ಪಾಲುದಾರರು ಅಂತ ನಾವು ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಗುಳುಮ್ ಮಾಡಿದಾರೋ ಖಾಸಗಿ ವ್ಯಕ್ತಿಗಳು ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಿಕೊಂಡು ಅಲ್ಲಿನ ಬ್ಯಾನರ್ ಒಂದು ಇವರು ನಮ್ಮ ಪಾಲುದಾರರು ಯಾರ್ಯಾರು ಇದಾರೋ ಇದನ್ನ ನುಂಗಕ್ಕೆ ಮೈನ್ ಇದಕ್ಕೆ ಇದಾಗಿದಾರಲ್ಲ, ಇದನ್ನೆಲ್ಲ ಖಾಸಗಿ ವ್ಯಕ್ತಿಗಳಿಗೆ ಹೆಲ್ಪ್ ಮಾಡಿದಾರೋ ಅವ್ರ ಮೇಲೆ ಅವರ ಫೋಟೋಗಳು ಹಾಕಿ VARI ಮತ್ತು DT ಮತ್ತು ತಹಸೀಲ್ದಾರ್ ಫೋಟೋ ಹಾಕಿ ಇವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಮುಂದಿನ ದಿನಗಳಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ ವೀಕ್ಷಕರೇ. ಈ ಮಟ್ಟಕ್ಕೆ ಭ್ರಷ್ಟಾಚಾರ ಹಾಕಬಾರ್ದು. ರಸ್ತೆಗಳ ನೋಡಿ, ಯಾರೋ ಒಂದು ಅಪಾರ್ಟ್ಮೆಂಟ್ಗೋಸ್ಕರ ರಸ್ತೆ ಮಾಡ್ಕೊಡೋದು ಎಷ್ಟು ಮಾತ್ರ ಸಮಂಜಸ? ಈ ಅಧಿಕಾರಿಗಳೇ ಇಲ್ಲಿ ಬೇಲಿ ಎದ್ದು ಹೊಲ ಮೇಯ್ತದಂತಂಗೆ ಅಧಿಕಾರಿಗಳೇ ಇದೆಲ್ಲ ಕುಮ್ಮಕ್ಕನಿಂದ ಕೆಲಸಗಳಾಗ್ತಾ ಇದೆ. ಅಧಿಕಾರಿಗಳ ಮೇಲೆ ಕಠಿಣ ಕಾನೂನು ಕ್ರಮ ಹಾಕಬೇಕಾಗ್ತದೆ. ಇಲ್ಲದಿದ್ದಲ್ಲಿ ಕೆರೆಯಲ್ಲಿ ಏನು ಬೇಕಾದ್ರೂ ಕಟ್ಕೊಬಹುದು. ಅಷ್ಟು ಇದಕ್ಕೆ ನೀಚತನಕ್ಕೆ ಅಧಿಕಾರಿಗಳು ಬಂದಿದ್ದಾರೆ, ಭ್ರಷ್ಟತನಕ್ಕೆ ಅಧಿಕಾರಿಗಳು ಬಂದಿದ್ದಾರೆ, ಕಡು ಭ್ರಷ್ಟರಾಗಿದ್ದಾರೆ ಅಧಿಕಾರಿಗಳು. ದಯವಿಟ್ಟು ವೀಕ್ಷಕರೇ ಇದನ್ನ ಈ ಕೂಡಲೇ ನೀವು ಎಚ್ಚೆತ್ಕೊಬೇಕಾಗ್ತದೆ. ಪ್ರತಿಯೊಬ್ಬ ನಾಗರಿಕನಿಗೂ ಇದ್ರಲ್ಲಿ ಹಕ್ಕಿದೆ. ನೋಡಿ, ಇಲ್ಲಿ ಕೆರೆಯಲ್ಲಿ ತಂದು ಯಾರೋ ಡಪ್ ಮಾಡ್ತಾ ಇದ್ದಾರೆ, ತಮ್ಗೆ ಗೊತ್ತಾಗ್ತಾ ಇದೆ. ಇಲ್ಲಿನ ನಮಗ್ ಕಾಣಿಸ್ತಾ ಇದೆ, ಇಲ್ಲಿನ VA ಮತ್ತು RIಗಳಿಗೆ ಇದರಲ್ಲಿ ಎಷ್ಟು ಲಂಚ ಕೊಡ್ತಾರಪ್ಪ. ಇದನ್ನ ಕಸಗಳೆಲ್ಲ ತಂದು ದಬ್ಬಿಟ್ಟು ಹೋಗ್ತಾ ಇದ್ರು ಕೂಡ ಇಲ್ಲಿ ಬೀಳ್ಸ್ಬಿಟ್ಟು ಹೋಗ್ತಾ ಇದ್ರು. ಕೆರೆಯಲ್ಲಿ ಕೇಳೋ ವ್ಯಕ್ತಿಗಳೇ ಇಲ್ಲ, ಇದನ್ನ ಪ್ರಶ್ನಿಸೋ ವ್ಯಕ್ತಿಗಳೇ ಇಲ್ಲ ಅನ್ನೋ ಮಟ್ಟಕ್ಕೆ ಆಗೋಗಿದೆ. ನೋಡಿ, ಇಲ್ಲಿ ಯಾರೋ ಒಬ್ಬ ಖಾಸಗಿ ವ್ಯಕ್ತಿ ತಂದು ಇಲ್ಲಿ ಹಾಕ್ಬಿಟ್ಟು ಹೋಗೋದು ಎಷ್ಟು ಮಾತ್ರ ಸರಿ? ಇದೆಲ್ಲ ನೋಡ್ಕೊಬೇಕಾಗಿರೋ ನೋಡಿ, ಗಾಡಿ ನಂಬರ್ ಕೂಡ ಇದೆ, ಫೋನ್ ನಂಬರು ಮತ್ತೆಲ್ಲ. ಈ ಕಸಗಳನ್ನ ಡಂಪ್ ಮಾಡ್ಕೊಂಡು ಹೋಗ್ತಾ ಇದ್ರು ಕೂಡ ಅವ್ರ ಫೋನ್ ನಂಬರು. ಈ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೋ ಗೊತ್ತಿಲ್ಲ. ಹಾಗಾಗಿ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ VA ಮತ್ತು RI DTಗಳ
ಭ್ರಷ್ಟತನಕ್ಕೆ ಇದು ಒಂದು ಸಾಕ್ಷಿ ಅಂತ ಹೇಳ್ಬೋದು.